ಹಾಯ್ ಎವ್ರಿವನ್. ಸೌತ್ ಇಂಡಿಯನ್ ಬಿರಿಯಾನಿಗಳಲ್ಲಿ ಸಖತ್ ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾದ ಬಿರಿಯಾನಿ ಅಂದ್ರೆ ಅಂಬೂರ್ ಚಿಕನ್ ಬಿರಿಯಾನಿ. ಯೂಶಲ್ ಆಗಿ ಬಿರಿಯಾನಿಗಳಿಗೆ ಬಾಸ್ಮತಿ ರೈಸ್ ಹಾಕಿ ಮಾಡ್ತಾರೆ. ಆದ್ರೆ ತಮಿಳುನಾಡಿನ ಆರ್ಕಾಡ್ ನವಾಬ್ರ ಕಾಲದಿಂದ ಬಂದಿರೋ ಈ ಅಂಬೂರ್ ಚಿಕನ್ ಬಿರಿಯಾನಿಗೆ ಪರ್ಟಿಕ್ಯುಲರ್ ಆಗಿ ಜೀರಾ ರೈಸ್ ಅಥವಾ ಜೀರಕ ಸಾಂಬಾರ್ ರೈಸ್ ಅನ್ನ ಬಳಸ್ತಾರೆ. ಮೈಲ್ಡ್ ಮಸಾಲೆ ಇರೋಂತ ಈ ಬಿರಿಯಾನಿಗೆ ಮೇನ್ ಟೇಸ್ಟ್ ಬರೋದು ಜೀರಾ ರೈಸ್ ಮತ್ತೆ ಬ್ಯಾಡಗಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮಾಡೋ ಪೇಸ್ಟ್ ಇಂದ. ಹಾಗಿದ್ರೆ ಬನ್ನಿ, ಸಖತ್ ಸಿಂಪಲ್, ತುಂಬಾನೇ ಯುನೀಕ್ ಟೇಸ್ಟ್ ಇರೋ ಅಂಬೂರ್ ಚಿಕನ್ ಬಿರಿಯಾನಿನ ಹೇಗ್ ಮಾಡೋದು ಅಂತ ನೋಡೋಣ. ಈ ಅಂಬೂರ್ ಚಿಕನ್ ಬಿರಿಯಾನಿಗೆ ಮೇನ್ ಕಲರ್ ಮತ್ತೆ ಟೇಸ್ಟ್ ಕೊಡೋದು ಈಗ ರುಬ್ಕೊಳ್ಳೋ ಪದಾರ್ಥಗಳಿಂದ. ನಾನಿಲ್ಲಿ ಒಂದು 10 ಬ್ಯಾಡಗಿ ಮೆಣಸನ್ನ ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಬಿಸಿ ನೀರಿನಲ್ಲಿ ನೆನೆಸ್ಕೊಳ್ಳೋದಾದ್ರೆ ಒಂದು 10 ನಿಮಿಷ ಸಾಕು. ಇದನ್ನೀಗ ನೀರಿನ ಸಮೇತ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 2 ಉಂಡೆಯಷ್ಟು ಬೆಳ್ಳುಳ್ಳಿ, ನಂತರ ಶುಂಠಿನ 1 ಇಂಚಷ್ಟು ತಗೊಂಡಿದ್ದೀನಿ. ಇದನ್ನ ಈಗ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟೇ ರುಬ್ಬೋದಕ್ಕೆ ಬೇಕಾದ ಪದಾರ್ಥಗಳು. ಬ್ಯಾಡಗಿ ಮೆಣಸನ್ನ ಬಳಸಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬಿರಿಯಾನಿಗೆ ರೆಡ್ ಕಲರ್ ಬರೋದು ಈ ಪೇಸ್ಟ್ ಇಂದನೇ. ಈಗ ಬಿರಿಯಾನಿದು ಒಗ್ಗರಣೆ ಮಾಡಲಿಕ್ಕೆ ಒಂದು ಕುಕ್ಕರ್ನಲ್ಲಿ 70ರಿಂದ 80 ml ಅಷ್ಟು ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 2 ಚಕ್ರ ಮೊಗ್ಗು, 2 ಇಂಚು ಚಕ್ಕೆ, 4 ಮರಾಠ ಮಗ್ಗು, 8 ಲವಂಗ, 5 ಏಲಕ್ಕಿ, 1 ಜಾವಿತ್ರಿ, 1 ಟೇಬಲ್ ಸ್ಪೂನ್ ಅಷ್ಟು ಕಲ್ ಹೂವ, 1 ಟೀ ಸ್ಪೂನ್ ಸೋಂಪಿನ ಕಾಳು, 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಹಾಗೆ 2 ಬಿರಿಯಾನಿ ಎಲೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಬಿರಿಯಾನಿಗೆ ಗರಂ ಮಸಾಲೆನ ಗ್ರೈಂಡ್ ಮಾಡಿ ಹಾಕಲ್ಲ, ಇದೇ ರೀತಿ ಇಡೀ ಮಸಾಲೆನ ಡೈರೆಕ್ಟ್ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀವಿ. ಆದ್ರಿಂದ ಈ ಬಿರಿಯಾನಿ ತುಂಬಾನೇ ಮಸಾಲೆ ಅಂತ ಅನ್ಸಲ್ಲ, ಮೈಲ್ಡ್ ಆಗಿ ಇರುತ್ತೆ. ಈ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ತೆಳುವಾಗಿ ಹೆಚ್ಕೊಂಡ 3 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಗೆ ಮಧ್ಯ ಸಿಳಿದ 4 ಹಸಿಮೆಣಸು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬ್ಯಾಡಗಿ ಮೆಣಸು ಅಷ್ಟು ಖಾರ ಇರೋದಿಲ್ಲ, ಅದರಿಂದ ಇದ್ರ ಜೊತೆಗೆ ಹಸಿಮೆಣಸನ್ನು ಕೂಡ ಹಾಕಿದ್ರೆ ಸ್ವಲ್ಪ ಖಾರ ಇರುತ್ತೆ. ಈರುಳ್ಳಿನೆಲ್ಲ ನೋಡಿ ಇದೇ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಕಟ್ಟಷ್ಟು ಹೆಚ್ಕೊಂಡ ಪುದೀನ ಹಾಕೊಂಡು, ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಪುದೀನ ಸೊಪ್ಪನ್ನ ಹಾಕೊಳ್ಳೋದ್ರಿಂದ ಕೂಡ ಈ ಬಿರಿಯಾನಿಗೆ ಒಳ್ಳೆ ಘಮ ಮತ್ತೆ ಟೇಸ್ಟ್ ಕೊಡತ್ತೆ. ಈಗ ಸೊಪ್ಪು ಕೂಡ ಚೆನ್ನಾಗಿ ಬಾಡಿದೆ. ಇವಾಗ ಇದಕ್ಕೆ ರುಬ್ಕೊಂಡಂತ ಬ್ಯಾಡಗಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮೆಣಸಿಂದು ಹಾಗೆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣ ಕಪ್ಪಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಸರನ್ನ ಹಾಕೊಳ್ಳೋದ್ರಿಂದ ಈ ಬಿರಿಯಾನಿಯಲ್ಲಿ ಅನ್ನ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ, ಹಾಗೆ ಚಿಕನ್ ಕೂಡ ಸಾಫ್ಟ್ ಆಗತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಉದ್ದುದ್ದ ಹೆಚ್ಕೊಂಡ 3 ಹಣ್ಣು ಟೊಮ್ಯಾಟೊ ಹಾಕೊಂಡು, ಹಾಗೆ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಅಂಬೂರ್ ಚಿಕನ್ ಬಿರಿಯಾನಿಗೆ ಟೊಮ್ಯಾಟೊ ಕೂಡ ಮೇನ್ ಇಂಗ್ರೀಡಿಯೆಂಟ್, ಅದರಿಂದ ಟೊಮ್ಯಾಟೊನ ಜಾಸ್ತಿನೇ ಹಾಕೊಂಡಿದ್ದೀನಿ. ಮೊಸರು ಮತ್ತೆ ಟೊಮ್ಯಾಟೊ ಈ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡತ್ತೆ. ನೋಡಿ, ಟೊಮ್ಯಾಟೊ ಎಲ್ಲ ಈ ರೀತಿ ಫುಲ್ ಸಾಫ್ಟ್ ಆದ್ಮೇಲೆ 3/4 kg ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಈ ಚಿಕನ್ನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಕಿರೋ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಂಡು ಚಿಕನ್ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ. ಚಿಕನ್ನ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಜೀರಾ ರೈಸ್ನ ಅರ್ಧ ಗಂಟೆ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ. ನೋಡಿ, ಜೀರಾ ರೈಸ್ ಅಂದ್ರೆ ಈ ರೀತಿ ಸಣ್ಣದಾಗಿ ಒಳ್ಳೆ ಘಮ ಇರುತ್ತೆ. ಈ ಬಿರಿಯಾನಿಗೆ ಮೇನ್ ಟೇಸ್ಟ್ ಬರೋದೇ ಈ ಜೀರಾ ರೈಸ್ ಇಂದ. ಅದರಿಂದ ಈ ಅಂಬೂರ್ ಚಿಕನ್ ಬಿರಿಯಾನಿಗೆ ಜೀರಾ ರೈಸ್ನೇ ಪ್ರಿಫರ್ ಮಾಡೋದು. ಈ ಅಕ್ಕಿನ ಹಾಕೊಂಡ್ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಮತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ 2 ಕಪ್ ಜೀರಾ ರೈಸ್ಗೆ 4 ಕಪ್ ಅಷ್ಟು ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ಗಾದ್ರೆ ನೀರು ಕಡಿಮೆ ಬೇಕಾಗತ್ತೆ, ಆದ್ರೆ ಈ ಜೀರಾ ರೈಸ್ಗೆ 2ರಷ್ಟು ನೀರನ್ನ ಹಾಕೊಳ್ಳಿ. ಹಾಗೆ ಅರ್ಧ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅಕ್ಕಿ ಚಿಕನ್ನ ರಸನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಈ ಬಿರಿಯಾನಿಗೆ ಜೀರಾ ರೈಸೇ ಒಳ್ಳೆ ಟೇಸ್ಟ್ ಕೊಡತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗ್ಲಿಕ್ಕೆ ಬಿಡೋಣ. ಈಗ ಕುಕ್ಕರ್ 1 ವಿಷಲ್ ಕೂಗಿ ಪ್ರೆಷರ್ ಎಲ್ಲ ಹೋಗಿದೆ.
ನೋಡಿ ಬ್ಯಾಡಗಿ ಮೆಣಸನ್ನ ಹಾಕಿರೋದ್ರಿಂದ ಬಿರಿಯಾನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ತುಂಬಾನೇ ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಅಷ್ಟು ಸಿಂಪಲ್ ಆಗಿದೆ ಈ ಬಿರಿಯಾನಿ ರೆಸಿಪಿ. ಈಗ ಸಖತ್ ಡಿಫ್ರೆಂಟ್ ಟೇಸ್ಟ್ ಇರೋ ತಮಿಳ್ನಾಡಿನ ತುಂಬಾನೇ ಫೇಮಸ್ ಆದ ಅಂಬೂರ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಯಾವತ್ತು ಅಂಬೂರ್ ಚಿಕನ್ ಬಿರಿಯಾನಿ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ. ಅಂಬೂರ್ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.